ಇವತ್ತು ನಾನು ನನ್ನ ಫಸ್ಟ್ ರೈಡಿಂಗ್ ಗೇರ್ ತೊಗೊಳಕ್ಕೆ ಬಂದಿದ್ದೀನಿ. ಶಾಪ್ ನೇಮು ಪ್ಲೇಸು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಯಾಕಂದರೆ ಆಮೇಲೆ ಇದು ಒಂಥರ ಪ್ರಮೋಷನ್ ವೀಡಿಯೋ ಥರ ಹೋಗ್ಬಿಡುತ್ತೆ, ಅದಕ್ಕೇ. ಓಕೆ ಬನ್ನಿ, ಇವ್ರ ಅಂಗಡಿಯಲ್ಲಿ ಏನೇನು ರೈಡಿಂಗ್ ಗೇರ್ಸ್ ಅವೈಲೇಬಲ್ ಇದೆಯಂತ ನೋಡ್ಬಿಡೋಣ. ಕಂಪ್ಲೀಟ್ ಶಾಪ್ ಒಂದು ರೌಂಡ್ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ರೆಗ್ಯುಲರಾಗಿ ಟ್ರಾವೆಲ್ ವೀಡಿಯೋಸ್ ಮತ್ತು ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಕೊಡೋ ಲೈಕಿಂದನೇ ನನಗೊಂಥರ ಮೋಟಿವೇಶನ್ ಆಗಿ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಪ್ ಬ್ರ್ಯಾಂಡ್ಗಳು ಅವೈಲೇಬಲ್ ಇದೆ. ಜಾಕೆಟು ಮತ್ತು ರೈಡಿಂಗ್ ಪ್ಯಾಂಟು, ಹೆಲ್ಮೆಟ್ಸು ಎಲ್ಲನೂ. ಚಿಕ್ಕ ಬ್ರ್ಯಾಂಡ್ಗಳು ಮಡ್ಗವ್ರೆ. ಸೊ ಅದರಲ್ಲಿ ಯಾವ್ದು ಬೆಸ್ಟ್ ಕ್ವಾಲಿಟಿ ಇರುತ್ತೋ ಆ ಬ್ರ್ಯಾಂಡ್ಗಳು ಇಕ್ಕವ್ರೆ. ಇಲ್ಲಿ ಎಲ್ಲ ಪ್ರೈಸ್ ರೇಂಜಲ್ಲೂ ಅವೈಲೇಬಲ್ ಇದೆ ನಿಮಗೆ. ಸುಮಾರು ಕಲೆಕ್ಷನ್ಸು ಮತ್ತು ವೆರೈಟಿಗಳು ಮಡ್ಗವ್ರೆ. ಎಲ್ಲ ಥರನೂ ಐತೆ ಇಲ್ಲಿ. ಆದರೆ ಪ್ರೈಸ್ಗಳು ಬಂದುಬಿಟ್ಟು ನೀವು ಯಾವ ಬ್ರ್ಯಾಂಡು ಮತ್ತು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ರೀತಿ ಪ್ರೈಸ್ಗಳು ಮತ್ತು ಬ್ರ್ಯಾಂಡು ನಾನು ಮೆನ್ಷನ್ ಮಾಡ್ತಾಯಿಲ್ಲ, ಯಾಕಂದರೆ ಇವಾಗಿರುತ್ತೆ ಮಾಡಲು. ನೆಕ್ಸ್ಟ್ ಟೈಮ್ ನೀವು ಯಾವಾಗಾದರೂ ಬಂದಾಗ ಮಾಡಲ್ ಇಲ್ಲ ಅಂದರೆ ಇದಾಗುತ್ತೆ. ಸೊ ನೀವು ಬಂದಾಗ ಚೆಕ್ ಮಾಡ್ಕೊಂಬಿಡಿ ಯಾವ ಮಾಡಲು, ಪ್ರೈಸಿಂಗ್ ಎಷ್ಟಿದೆ ಅಂತೆಲ್ಲ. ಮತ್ತು ಇಲ್ಲಿ ಬರೀ ರೈಡಿಂಗ್ ಗೇರ್ಸ್ ಎಲ್ಲ ಆ್ಯಸರೀಸ್ಗಳು ಮಡ್ಗವ್ರೆ. ಸುಮಾರು ಆ್ಯಸರೀಸ್ಗಳು ಐತೆ ಇಲ್ಲಿ ಬೈಕದು, ಅದೆಲ್ಲ ನಿಮಗೆ ಇಲ್ಲ ಐತೆ. ಯಾವುದಾದಂದರೆ ಇವಾಗ ಚೈನ್ ಲೂಬ್ರಿಕೇಟ್ ಮಾಡೋದು, ಮತ್ತು ಫಾಗ್ ಲೈಟು, ಬಂಜಿ ಕಾರ್ಡ್ಸು, ಮತ್ತು ಪಂಚರ್ ಕಿಟ್ಗಳು, ಮತ್ತು ಪೆಟ್ಟು ಅಬ್ಸರ್ವ್ ಮಾಡೋ ಟಿ ಶರ್ಟು, ವೈಸರು, ಆ ಥರ ಸುಮಾರು ಆ್ಯಸರೀಸ್ಗಳದೆ. ಮತ್ತು ಇಂಟರ್ಕಾಮ್ದು ಇಂಟರ್ಕಾಮ್ದೆಲ್ಲ ಐತೆ. ಓಕೆ, ಶಾಪ್ ಫುಲ್ ಕಂಪ್ಲೀಟಾಗಿ ನೋಡಾಯಿತು. ಇವಾಗ ನಮ್ಮ ಪರ್ಚೇಸಿಂಗ್ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು ಟ್ಯಾಂಕ್ ಬ್ಯಾಗು ಮತ್ತು ಗ್ಲೌಸು. ಟ್ಯಾಂಕ್ ಬ್ಯಾಗು ಇಲ್ಲಿದೆ ನೋಡಿ, ಇದರಲ್ಲಿ ಒಂದು ಬ್ರ್ಯಾಂಡ್ ತೋರಿಸಿದ್ರು. ಬ್ರ್ಯಾಂಡಿದು ಟ್ಯಾಂಕ್ ಬ್ಯಾಗದೆಲ್ಲ ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟು ಗ್ಲೌಸ್ ಕಡೆ ಬಂದಿದ್ದೀನಿ. ಗ್ಲೌಸ್ಗಳೆಲ್ಲ ಚೆಕ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಗ್ಲೌಸಲ್ಲೂ ಸುಮಾರು ವೆರೈಟಿಗಳೈತೆ. ಲೈಕ್ ಸಿಟಿ ರೈಡಿಗೆ, ಲಾಂಗ್ ರೈಡಿಗೆ, ಮತ್ತು ಆಫ್ ರೋಡ್ ರೈಡಿಗೆ, ಮತ್ತು ರೈನಿಂಗ್ ಸೀಸನ್ ರೈಡಿಗೆ ಅಂತ. ಸೊ ನಿಮಗೆ ಯಾವ ರೈಡ್ ಪರ್ಪಸಿಗೆ ಗ್ಲೌಸ್ ಬೇಕಂತ ನೀವು ಅವ್ರ ಹತ್ರ ಇದು ಮಾಡಿದ್ರೆ ಅವ್ರು ಸಜೆಸ್ಟ್ ಮಾಡ್ತಾರೆ ನಿಮಗೆ. ನಾನಂತೂ ಎಲ್ಲ ಟೈಪ್ ಗ್ಲೌಸ್ನೂ ಹಾಕಿ ನೋಡ್ತಾ ಇದ್ದೀನಿ. ಹೆಂಗೋ ಬಂದಿದ್ದಾಯಿತು ಒಂದು ಟೈಮು ನೋಡ್ತಾ ಇದ್ದೀವಿ. ಎಲ್ಲ ಟೈಪ್ ಗ್ಲೌಸ್ನೂ ನೋಡ್ಬಿಡೋಣ ಅಂತ ಎಲ್ಲ ಸೀಸನ್ ರೈಡಿಂಗ್ ಗ್ಲೌಸೂ ಒಂದೊಂದು ಸತಿ ಹಾಕಿ ನೋಡ್ತಾ ಇದ್ದೀನಿ. ಹೆಂಗೆ ಕಾಣಿಸುತ್ತೆ ಲುಕ್ ವೈಸು ಮತ್ತು ಕಂಫರ್ಟು ಇದೆಲ್ಲ ಹೆಂಗಿದೆ ಅಂತ ನೋಡೋಣ ಅಂತ ಎಲ್ಲ ಗ್ಲೌಸ್ನ ಹಾಕಿ ನೋಡ್ತಾ ಇದ್ದೀನಿ ಒಂದೊಂದು ಸತಿ. ಓಕೆ, ನನ್ನ ಶಾಪಿಂಗ್ ಮುಗೀತು. ಇದೇ ಗ್ಲೌಸು ನಾನು ತೊಗೊಂಡಿರೋದು ಮತ್ತು ಟ್ಯಾಂಕ್ ಬ್ಯಾಗು. ಇದೆರಡು ನಿಮಗೆ ಅನ್ಬಾಕ್ಸಿಂಗ್ ತೋರಿಸ್ತೀನಿ ಮನೆಗೆ ತೊಗೊಂಡೋಗ್ಬಿಟ್ಟು ಎಷ್ಟು ಅಮೌಂಟ್ ಆಯಿತು, ಯಾವ ಬ್ರ್ಯಾಂಡ್ ನಾನು ತೊಗೊಂಡಿದ್ದೀನಿ ಅಂತೆಲ್ಲ ನಿಮಗೆ. ಓಕೆ, ಪೇಮೆಂಟ್ ಮುಗೀತು, ಬಿಲ್ಲೆಲ್ಲ ಇಸ್ಕೊಂಡಾಯಿತು. ನೆಕ್ಸ್ಟು ಮನೆಗೆ ಹೋಗ್ಬಿಟ್ಟು ನಿಮಗೆ ನಾನು ಯಾವ ಗ್ಲೌಸ್ ತೊಗೊಂಡಿದ್ದೀನಿ, ಯಾವ ಟ್ಯಾಂಕ್ ಬ್ಯಾಗ್ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ವೆಲ್ಕಮ್ ಟು ಮೈ ಅನ್ಬಾಕ್ಸಿಂಗ್. ಮನೆಗೆ ತೊಗೊಂಬಂದಾಯಿತು. ಫಸ್ಟ್ ರೈಡಿಂಗ್ ಗೇರ್ ನಂದು. ಏನೇನು ತೊಗೊಂಡಿದ್ದೀನಿ ಅಂದರೆ ಟ್ಯಾಂಕ್ ಕವರ್ ಬ್ಯಾಗು ಮತ್ತು ಗ್ಲೌಸು. ಟ್ಯಾಂಕ್ ಬ್ಯಾಗ್ ಆಮೇಲೆ ನೋಡೋಣ. ಫಸ್ಟು ರೈಡಿಂಗ್ ಗ್ಲೌಸ್ ನೋಡ್ಬಿಡೋಣ. ರೈಡಿಂಗ್ ಗ್ಲೌಸ್ ಬಂದುಬಿಟ್ಟು ನಾನು ರೈನಾಕ್ಸ್ ತೊಗೊಂಡಿದ್ದೀನಿ. ರೈನಾಕ್ಸಲ್ಲಿ ಹೀಲಿಯಮ್ ಅಂತ. ಮತ್ತು ಸುಮಾರು ನೋಡಿದೆ, ಬಟ್ ಅವರು ನನಗೆ ಪ್ರಿಫರ್ ಮಾಡಿದ್ದು ಈ ಮಾಡಲು. ಸೊ ತೋರಿಸ್ತೀನಿ ಒಂದ್ಸತಿ. ಬಟ್ ಅದೇ ಗ್ಲೌಸು ಯಾವತ್ತೂ ಸ್ವಲ್ಪ ನೋಡಿಬಿಟ್ಟು ಡೈರೆಕ್ಟಾಗಿ ಹೋಗಿ ನೋಡಿ ಹಾಕ್ಬಿಟ್ಟು ತೊಗೊಳ್ಳಿ. ಯಾಕಂದರೆ ಒಂದೊಂದು ಗ್ಲೌಸ್ ಒಂದೊಂದು ಸೈಜ್. ಇವಾಗ ರೈನಾಕ್ಸಲ್ಲೇ ಸುಮಾರು ಮಾಡಲ್ಗಳು ನನಗೆ ಎಸ್ ಸೆಟ್ ಆಗ್ತಾಯಿತ್ತು, ಕೆಲವು ಮಾಡಲ್ಗಳು ಎಮ್ ಬೇಕಾಗ್ತಾಯಿತ್ತು. ಸೊ ಯಾವಾಗಲೂ ಗ್ಲೌಸ್ ತೊಗೊಬೇಕಾದ್ರೆ ಸ್ವಲ್ಪ ಡೈರೆಕ್ಟಾಗಿ ನೋಡಿಬಿಟ್ಟು ಅಂಗಡಿಗೆ ಹೋಗಿ ಹಾಕಿ ನೋಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ಇದು ರಿಫ್ಲೆಕ್ಟ್ರು ಗೊತ್ತಾಗ್ತಾ ಇರ್ಬೋದು. ಮತ್ತು ಇಲ್ಲೊಂದು ಪ್ರೊಟೆಕ್ಷನ್ ಕೊಟ್ಟವ್ರೆ. ಮತ್ತು ಮೊಬೈಲ್ ಟಚಿಂಗ್ ಇದು ವರ್ಕ್ ಆಪ್ರೇಟ್ ಮಾಡೋಕ್ಕೂ ಕೊಟ್ಟವ್ರೆ. ಇಲ್ಲೊಂದು ಪ್ರೊಟೆಕ್ಷನ್ ಐತೆ ಮತ್ತು ಏರ್ ವೆಂಟಿಲೇಟರ್ ಐತೆ. ಒಂದು ನಿಮಿಷ ತೋರಿಸ್ತೀನಿ ಮೊಬೈಲು.
ಗ್ಲೌಸ್ ಏನು ಬಿಚ್ಚೋದು ಬೇಕಾಗಿರಲ್ಲ. ಸಪೋಸ್ ನೀವೇನು ನೋಡಿ ಮೊಬೈಲ್ ಹಂಗೆ ಆಪ್ರೇಟ್ ಮಾಡ್ಕೊಬೋದು. ಸೊ ಅದೊಂದು ಚೆನ್ನಾಗೈತೆ. ಮತ್ತು ಇಲ್ಲೂ ಪ್ಯಾಡ್ ಎಲ್ಲ ಇದೆ, ಸೇಫ್ಟಿ ಫೀಸು, ಕಂಫರ್ಟ್ ಸೌಂಡ್ ಕೇಳಿಸ್ತದೆ ಅನ್ಕೊಂತೀನಿ, ಸ್ಟ್ರಾಂಗಾಗೈತೆ. ಈ ಗ್ಲೌಸು ವಾಟರ್ ಪ್ರೂಫ್ ಅಲ್ಲ, ಬಟ್ ಆದರೆ ನೆಂದರೆ ಸ್ವಲ್ಪ ರೈಡಿಂಗಲ್ಲೇ ಗಾಳಿಯಲ್ಲಿ ಆರೋಗುತ್ತೆ ಅಂತ ಹೇಳಿದ್ರು. ಸೊ ಓಕೆ, ನಮ್ಮ ಬಜೆಟ್ಗೆ ಸ್ವಲ್ಪ ಚೆನ್ನಾಗಿರೋದಂದರೆ ಇದು ಪ್ರಿಪೇರ್ ಮಾಡಿದ್ರು. ಸೊ ನಾನು ತೊಗೊಂಡಿದ್ದೀನಿ ರೈನಾಕ್ಸಲ್ಲಿ. ಇದು ಎಷ್ಟಾಯ್ತು ಅಂದರೆ ಗ್ಲೌಸು ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ. ಗ್ಲೌಸ್ ಪ್ರೈಸ್ ಬಂದ್ಬಿಟ್ಟು $2,350 ಇತ್ತು, ಪ್ಲಸ್ $2,350 ಆಗುತ್ತೆ ನಿಮಗೆ ಇದು ಈ ಗ್ಲೌಸ್ ಆದರೆ. ಓಕೆ, ಮತ್ತು ಇನ್ನೇನು ಕೊಟ್ಟವ್ರೆ, ರೈನಾಕ್ಸು ಮಾಮೂಲಿ ಅವ್ರದ್ದೊಂದು ಸ್ಟಿಕ್ಕರು ರೈನಾಕ್ಸು, ಅಷ್ಟೇನೇನಿಲ್ಲ. ಇದು ಪಾಲಿಸಿ, ಆಕ್ಸಿಡೆಂಟಲ್ ಪಾಲಿಸಿ ಕ್ಲೈಮ್ ಮಾಡ್ಕೊಳ್ಳೋಕೆ ಆನ್ಲೈನಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಆಮೇಲೆ ಚೆಕ್ ಮಾಡಿ ನೋಡೋಣ ಏನು ಪಾಲಿಸಿ ಅದು ಅಂತ. ಗ್ಲೌಸದು ರಿವ್ಯೂ ಮತ್ತೆ ಯಾವಾಗಾದರೂ ಹೇಳ್ತೀನಿ, ಸದ್ಯಕ್ಕೆ ಇವಾಗ ಯೂಸ್ ಮಾಡಿಲ್ಲಲ್ಲ, ಯೂಸ್ ಮಾಡಿದಾಗ ಮೇಲೆ ಇನ್ನೊಂದು ಸತಿ ಹಾಕ್ತೀನಿ ರಿವ್ಯೂ. ಇವಾಗ ಸದ್ಯಕ್ಕೆ ಮಾಡಲು, ಪ್ರೈಸು, ಸೈಜು ಇನ್ಫಾರ್ಮ್ ಮಾಡಿದ್ದೀನಿ, ನೋಡೋಣ. ಓಕೆ, ನೆಕ್ಸ್ಟು ಟ್ಯಾಂಕ್ ಬ್ಯಾಗ್ ನೋಡೋಣ. ಟ್ಯಾಂಕ್ ಬ್ಯಾಗ್ ಬಂದ್ಬಿಟ್ಟು ಇದು ಒಂಥರ ನಾನು ಕೇಳಿಲ್ಲ ಹೆಸರು, ಹೊಸ ಹೆಸರು ಇದು, ಟ್ರೈಕಾ ಅಂತ. ಇದು ಬಂದ್ಬಿಟ್ಟು ನಮ್ಮ ಥರ ರೈಡರ್ ಯಾರೋ ಅವರೇ ಓನ್ ಬ್ರ್ಯಾಂಡ್ ಅಂತ ಹೇಳ್ತಾರೆ, ಮುಂಬೈಯಲ್ಲಿರೋ ಒಬ್ಬರು ರೈಡ್ರು, ಅವ್ರದ್ದೇ ಇದು ಓನ್ ಬ್ರ್ಯಾಂಡ್ ಅಂತೆ. ಸೊ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ, ಕ್ವಾಲಿಟಿನಿದೆ ಅಂದರು. ಆದರೆ ನಾನು ಅಲ್ಲಿ ಚೆಕ್ ಮಾಡುವಾಗ ರೈನಾಕ್ಸು ಕಂಪೇರ್ ಮಾಡುವಾಗ ಸೇಮ್ ಕ್ವಾಲಿಟಿನೇ ಇತ್ತು. ಪ್ರೈಸಿಂಗು ಸ್ವಲ್ಪ ಡಿಫ್ರೆನ್ಸ್ ಇತ್ತು, ಬಟ್ ಓಕೆ, ಆರಾಮಾಗಿ ಪ್ರೈಸಿಗೆ ಈ ಬ್ಯಾಗು ಓಕೆನೇ. ಒಂದು ನಿಮಿಷ ಸ್ಟಾರ್ಟ್ ಮಾಡಿ. ಮತ್ತು ಈ ಟ್ಯಾಂಕ್ ಬ್ಯಾಗಲ್ಲಿ ಬಂದ್ಬಿಟ್ಟು ನೋಡಿ, ಗ್ಲೌಸ್ ಹಾಕೊಂಡು ರಿಮೂವ್ ಮಾಡೋಕ್ಕೆ ಜಿಪ್ಗಳಿಗೆ ಎತ್ಕೊಟ್ಟವ್ರೆ. ಎಲ್ಲ ಜಿಪ್ಗಳು ಐತೆ ಒಂಥರ ಟ್ಯಾಗ್ ಥರ. ಸೊ ಗ್ಲೌಸ್ ಹಾಕೊಂಡಿರೋಗ್ಲೂ ನೀವು ಯೂಸ್ ಮಾಡ್ಬೋದು, ಹಿಂಗೆ ಮಾಡಿ. ಇದು ಬಂದ್ಬಿಟ್ಟು ಓಕೆ, ಟ್ಯಾಂಕ್ ಅದು ಎಷ್ಟಿದು, ಇದು ನಾನು ತೊಗೊಂಡಿರೋದು ಬಂದ್ಬಿಟ್ಟು 25 ಲೀಟ್ರು. 18 ಲೀಟ್ರ್ ನೋಡ್ತಾ ಇದ್ದಿಲ್ಲ, ಬಟ್ 25 ಲೀಟ್ರು ಓಕೆ ತೊಗೊಂಡೆ. ಮತ್ತು ಇದು ಅವ್ರದ್ದು ಆಫೀಸ್ ಅಡ್ರೆಸ್ಸು ಮತ್ತು ಪ್ರೈಸ್ ಎಷ್ಟಿದೆ ಅಂತೆಲ್ಲ ಮೆನ್ಷನ್ ಮಾಡವ್ರೆ. 2800 ಇದು. ನಿಮ್ಗೆ ಎಷ್ಟು ಕೊಟ್ಟರು ಅಂದರೆ ಆಫ್ಟರ್ 25 ಕೊಟ್ಟಿದ್ರು, 25 ಇದು. ಮತ್ತು ಇದೇನು, ಇದು ಟ್ರೈಕ್ ಅವ್ರದ್ದು. ಓಕೆ, ಬ್ಯಾಗ್ ಬಗ್ಗೆ 6 ಮಂತ್ ವಾರಂಟಿನೂ ಕೊಡ್ತಾವ್ರೆ ಈ ಬ್ಯಾಗ್ಗೆ. ಮತ್ತು ಇದು ಜಿಪ್ಸು, ಪಾಕೆಟ್ಸ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡವ್ರೆ. ನೋಡಿದ್ದೇನೆ, ಟ್ರೈಕಾ ಅಂತ ಹೊಸ ಕಂಪನಿ, ನಮ್ಮ ಥರ ರೈಡರ್ಸು ಸ್ಟಾರ್ಟ್ ಮಾಡಿರೋ ಕಂಪನಿ ಇದು. ಓಕೆ, ಇಲ್ಲಿ ಮಾಮೂಲಿ ಫೋನು ನ್ಯಾವಿಗೇಟ್ರಾಗಿ ಯೂಸ್ ಮಾಡ್ಬೋದು. ಮತ್ತು ಇದು ಚಾರ್ಜಿಂಗ್ ಪಾಯಿಂಟು. ಫೋನಿಗೆ ಚೆಕ್ ಮಾಡಿಬಿಡೋಣ ವರ್ಕ್ ಆಗುತ್ತೆ ಇಲ್ವ ಅಂತ. ಒಂದು ನಿಮಿಷ. ವರ್ಕ್ ಆಗ್ತಾಯಿದೆ. ಓಕೆ, ಫೋನ್ ವರ್ಕಿಂಗ್, ವರ್ಕಿಂಗ್ ಆಗ್ತಾಯಿದೆ. ಸೊ ಅದೇನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಇದೊಂದು ಜಿಪ್ ಆಯಿತು. ಮತ್ತು ಇಲ್ಲಿ ಸೈಡ್ ಒಂದು ಕೊಟ್ಟವ್ರೆ ಪಾಕೆಟ್ ಥರ, ಮೋಸ್ಟ್ಲಿ ರೈನ್ ಕವರ್ ಇಲ್ಲ ಬೇರೆ ಏನಾದರೂ ಸಣ್ಣ ಪುಟ್ಟ ಚಾರ್ಜರ್ ಆಕ್ಸರೀಸ್ ಮಾಡ್ಕೊಳ್ಳೋ ಥರ. ಸ್ವಲ್ಪ ಪ್ಯಾಕೆಟ್ ದೊಡ್ಡದಾಗೈತೆ, ಪರವಾಗಿಲ್ಲ. ಫಸ್ಟ್ ಇಟ್ಕೊಂಡು ಬೇಕಾದರೆ ಒಂದು ನಿಮಿಷ. ಫಸ್ಟು ಇಟ್ಕಿನ್ನ ಇಕ್ಬೋದು, ಜಾಗ ಸುಮಾರು ಜಾಗ ಐತೆ. ಇದೊಂದಾಯಿತು. ಮತ್ತು ಬೇರೆ ಟ್ಯಾಂಕ್ ಬ್ಯಾಗಲ್ಲಿ ನೋಡಿದ್ರೆ ಈ ಕಡೆ ಒಂದು ಪ್ಯಾಕೆಟ್ ಕೊಟ್ಟಿರ್ತಾರೆ, ಆದರೆ ಇದರಲ್ಲಿ ನೋಡಿ ವಾಟರ್ ಬಾಟ್ಲ್ ಇಟ್ಕೊಳ್ಳೋ ಥರ ಕೊಟ್ಟವ್ರೆ. ವಾಟರ್ ಬಾಟ್ಲ್ ಇಟ್ಕೊಬೋದು ನೀವು ಇಲ್ಲಿ ಇಟ್ಕೊಳ್ಳೋದು, ಆ ಥರದೊಂದು ಕೊಟ್ಟವ್ರೆ. ಬೇರೆ ಇದರಲ್ಲೆಲ್ಲ ಇಲ್ಲೂ ಒಂದು ಪಾಕೆಟ್ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ವಾಟರ್ ಬಾಟ್ಲ್ ಇಟ್ಕೊಳ್ಳೋ ಥರ ಕೊಟ್ಟವ್ರೆ, ಒಂಥರ ಡಿಫ್ರೆಂಟಾಗಿ. ಮತ್ತು ಅದು ಇದರಲ್ಲಿ ಈ ಹಿಂದ್ಗಡೆ ಒಂದು ಪಾಕೆಟ್ ಐತೆ, ಇದು ಸಣ್ಣದೈತೆ. ಇಲ್ಲೂ ಪರ್ಸು, ಮೊಬೈಲ್, ಪರ್ಸೆಲ್ಲ ಇಟ್ಕೊಬೋದು, ಡಾಕ್ಯುಮೆಂಟ್ಸು ಆ ಥರ ಏನಾದರೂ. ಟೋಟಲಿ 1 2 3, ಇದೊಂದು ವಾಟರ್ ಬಾಟ್ಲ್ ಬೇಡ ಬಿಟ್ಬಿಡಿ, ಇದೊಂದು 3 ಆಯಿತು. ಮೇಯ್ನ್ ಪಾಕೆಟ್ ಬಂದು ಇಲ್ಲೈತೆ. ಓಕೆ, 2 ಜಿಪ್ ಓಪನ್ ಮಾಡಿದ್ರೆ ಓಕೆ, 2 ಕಾರ್ಡ್ಸ್ ಕೊಟ್ಟವ್ರೆ. ಇದು ಟ್ಯಾಂಕ್ ಬ್ಯಾಗಾಗಿ ಯೂಸ್ ಮಾಡ್ಬೋದು, ಅದಾದಮೇಲೆ ನೀವು ಹೋಗುವಾಗ ಸ್ಟ್ರಾಪ್ ಯೂಸ್ ಮಾಡ್ಕೊಂಡು ಬ್ಯಾಗಾಗಿ ಯೂಸ್ ಮಾಡ್ಬೋದು. ಅದು ಆಮೇಲೆ ಹಾಕಿ ತೋರಿಸ್ತೀನಿ. ಮತ್ತು ರೈನ್ ಕವರು, ಇದು ಆಮೇಲೆ ಇದು ಮಾಡ್ತೀನಿ. ಓಕೆ, ಇದು ಕಂಪ್ಲೀಟು. ಇಲ್ಲೊಂಥರ ಪಾಕೆಟ್ ಥರ ಕೊಟ್ಟವ್ರೆ. ಸೊ ಇಲ್ಲೂ ಏನಾದರೂ ನೀವು ಥರ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿ ಇಟ್ಕೊಬೋದು. ಮತ್ತು ಅದಾದಮೇಲೆ
ಹಾಗೆ ಈ ಸೈಡ್ ನೋಡಿದ್ರೆ ಇಲ್ಲೂ ಒಂಥರ ಪಾಕೆಟ್ ಥರ ಐತೆ. ಇದೆಲ್ಲ ಏನೋ ಕೊಟ್ಟವ್ರೆ, ಮೋಸ್ಟ್ಲಿ ಇದೆಲ್ಲ ಏನು ಯೂಸ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಮತ್ತು ಇದು ಚಾರ್ಜಿಂಗ್, ಅದು ಮೊಬೈಲ್ದು ಇಲ್ಲಿ ಬರುತ್ತೆ ನೋಡಿ, ಆ ಒಳ್ಳೆಯದು ಚಾರ್ಜಿಂಗ್ ಹಾಕ್ಕೊಳ್ಳೋಕ್ಕೆ ಇದೊಂದು. ಮತ್ತು ಇದು ಮೇನ್ ಕಂಪಾರ್ಟ್ಮೆಂಟು. ಆರಾಮಾಗಿ ಟ್ಯಾಂಕ್ ಬ್ಯಾಗ್ ಇದರಲ್ಲಿ ಒಂದು 2 ಬಟ್ಟೆ ಹಿಡ್ಕೊಂಡು ಕೂಡ ಹೊಂಟೋಗ್ಬಿಡ್ಬೋದು. ಸುಮಾರು ದೊಡ್ಡದಾಗಿ 2 ಬಟ್ಟೆ ಎಲ್ಲ ಆಗೋಲ್ಲ, ಒಂದು ಬಟ್ಟೆ ಒಂದು ಜೊತೆ ಹಿಡ್ಕೊಬೋದು. ನೆಕ್ಸ್ಟು ಇದೆ ಎಕ್ಸ್ಪೆಂಡಬಲ್ ಇದೆ ಅಂದರು. ಎಕ್ಸ್ಪೆಂಡಬಲ್ ಜಿಪ್ಪು ಇಲ್ಲ ಐತೆ, ಆದರೆ ಇದು ಅಷ್ಟು ಎಕ್ಸ್ಪೆಂಡಬಲ್ ಆಗುತ್ತೆ ಅಂತ ನೋಡ್ಕೊತೀವಿ. ಒಂದು ಅರ್ಧ ಇಂಚು ಎಕ್ಸ್ಪೆಂಡಬಲ್ ಆಗುತ್ತೆ ಅಷ್ಟೇ, 1 ಇಂಚು. ಇನ್ನೂ ಎಕ್ಸ್ಪೆಂಡಬಲ್ ಬೇಕಂದರೆ ಇಲ್ಲಿ ಎಕ್ಸ್ಪೆಂಡಬಲ್ ಆಪ್ಷನ್ ಐತೆ, ಮಾಡಿಕೊಬೋದು. ಬೇಡ ನಾವು ಅಷ್ಟು ಇದರಲ್ಲೇ ತುಂಬಿಸಲ್ಲ, ತುಂಬೋರ್ಗಾದ್ರೆ ಇದು ತೊಗೊಬೋದು. ನೆಕ್ಸ್ಟ್ ಬಂದರೆ ಬ್ಯಾಕ್ ಸೈಡ್ ಅಂತೂ ಈ ಬಟ್ಟೆಲಿ ಅದೇ ಕ್ವಾಲಿಟಿ ಅಂತ ಸಖತ್ತಾಗೈತೆ. ಕ್ವಾಲಿಟಿದು ಚೆನ್ನಾಗೈತೆ. ನಂಗೆ ರೈನಾಕ್ಸ್ಗಿಂತ ಈ ಕ್ವಾಲಿಟಿ ಇಷ್ಟ ಆಯಿತು. ಇದನ್ನು ಚೆನ್ನಾಗೈತೆ ಕ್ವಾಲಿಟಿ ಇದರಲ್ಲಿ ಕೊಟ್ಟಿರೋದು. ಮತ್ತು ಇದರಲ್ಲೂ 3 ಮ್ಯಾಗ್ನೆಟಿಕ್ ಕೊಡ್ತಾರೆ ನೋಡಿ. ಒಂದು ಇಲ್ಲೊಂದು ಐತೆ, ಮತ್ತು ಇಲ್ಲೊಂದು, ಒಟ್ಟು 3 ಮ್ಯಾಗ್ನೆಟು. ಮ್ಯಾಗ್ನೆಟು ತೆಗಿಬೋದು, ತಟ್ಕೊಸ್ತೀನಿ. ಆ ಥರ ಈ ಮ್ಯಾಗ್ನೆಟ್ ಕ್ವಾಲಿಟಿ ಎಲ್ಲ ಐಡಿಯಾ ನನಗೂ ಇಲ್ಲ, ಬಟ್ ಯಾಕಂದರೆ ಫಸ್ಟ್ ಟೈಮಲ್ಲ ನಾನು ತೊಗೊತಿರೋದು. ಸೊ ನೋಡಿ, ಇದೇ ಥರ ಕ್ವಾಲಿಟಿನೇ ರೈನಾಕ್ಸಲ್ಲಿ ಬೇರೆ ಒಳ್ಳೆ ಬ್ರ್ಯಾಂಡಲ್ಲಿ ಕೊಡ್ತಾವ್ರ, ಇಲ್ಲ ಬೆಟರ್ ಕ್ವಾಲಿಟಿ ಕೊಡ್ತಾವ್ರೆ ಮ್ಯಾಗ್ನೆಟ್ ಡೈಲಿ. ಓಕೆ, ಇದು ಬೇಕಂದರೆ ಟೈಟ್ ಆಗದೆ ಮೇಲೆ ಹಾಕ್ಕೊಬೋದು. ಇದ್ರ ಹಾಕ್ಕೊಂಬಿಟ್ಟು ಹಾಗೆ ಟ್ಯಾಂಕ್ ಬ್ಯಾಗಾಗಿ ಯೂಸ್ ಮಾಡ್ಕೊಬೋದು. ಇದಾಗಿ ಬ್ಯಾಕ್ ಪ್ಯಾಕ್, ಟ್ಯಾಂಕ್ ಬ್ಯಾಗಿಂದ ಬ್ಯಾಕ್ ಬ್ಯಾಗ್ ಸಾಫ್ಟ್ ಇದೆ ನನಗೆ. ಇದು ಗಾಡಿಗೂ ನಾವು ಯೂಸ್ ಮಾಡ್ಬೋದು ಸ್ಟಾಪ್. ಇದು ಬರೀ ಮ್ಯಾಗ್ನೆಟ್ ನಂಬ್ಕೊಂಡೆ ಗಾಡಿ ಇರೋಕ್ಕಾಗಲ್ಲ ಟ್ಯಾಂಕ್ ಬ್ಯಾಗು. ಒಂದು ಮತ್ತು ಇಲ್ಲೊಂದು 2 ಹಾಕೊಂಡ್ರೆ ಬ್ಯಾಕ್ ಬ್ಯಾಗು. ಇದು ರಿಮೂವ್ ಮಾಡಿಬಿಟ್ಟು ಟ್ಯಾಂಕ್ಗೆ ಹಾಕಿದ್ರೆ ಟ್ಯಾಂಕ್ ಬ್ಯಾಗು ದೊಡ್ಡದಾಗೈತೆ. ಮತ್ತು ಇಲ್ಲಿ ಒಂದು ಹ್ಯಾಂಡ್ಲು ಹಾಕೊಳ್ಳೋಕ್ಕೆ ಅವ್ರದ್ದು ಲೋಗೋ ಟ್ರೈಕಾದು. ಒಂದು ಅದರಲ್ಲಿ ರಿಫ್ಲೆಕ್ಟ್ರ್ ಏನೋ ಗೊತ್ತಿಲ್ಲ, ಬಟ್ ಓಕೆ. ರೈನ್ ಕವರ್ ನೋಡ್ಬಿಡೋಣ. ರೈನ್ ಕವರ್ ಒಂದೊಂದು ಟಿಚ್ಚಿಂಗ್ ಆಗಿರುತ್ತೆ, ಬಟ್ ಇದು ಟಿಚ್ಚಿಂಗ್ ಎಲ್ಲೂ ಇಲ್ಲ ನೋಡಿ, ಕ್ಲೀನಾಗಿ ಹಂಗೆ ಒಂದೇ ಬಟ್ಟೆ ಆಗಿದೆ. ಒಂದೊಂದು ಟ್ಯಾಂಕ್ ಬ್ಯಾಗ್ದು ನೋಡಿದ್ದೀನಿ ಟಿಚ್ಚಿಂಗ್ ಆಗಿರುತ್ತೆ, ಬಟ್ ಇದು ಟಿಚ್ಚಿಂಗ್ ಎಲ್ಲೂ ಆಗಿಲ್ಲ, ಇದು ಒಂದೇ ಬಟ್ಟೆನೇ. ಸೊ ಅದರಿಂದ ನೀರು ಲೀಕೇಜ್ ಆಗೋ ಚಾನ್ಸಸ್ ಕಡಿಮೆನೇ ಇದೆ, ಎಲ್ಲೂ ಟಿಚ್ಚಿಂಗ್ ಇದಾಗಿಲ್ಲ. ಬ್ಯಾಗಲ್ಲಿ ಖಾಲಿ ಇರೋದಕ್ಕೆ ಬ್ಯಾಗ್ ಅಮೃತ ಇದ್ದಂಗೆ. ಬ್ಯಾಂಕ್ ಕವರ್ ಫುಲ್ಲಾಗಿದ್ದರೆ ಇದಾಗೋದು, ಪರವಾಗಿಲ್ಲ ಕವರ್ ಆಯಿತು. ಸ್ವಲ್ಪ ಈ ಕಡೆ ಹಾಕ್ಬಿಟ್ಟಿದ್ದಾನೆ, ಪರವಾಗಿಲ್ಲ ಕಂಪ್ಲೀಟಾಗಿ ಕವರ್ ಆಯಿತು ನೋಡಿ. ಸಿಂಗಲ್ ಕ್ಲಾತ್ ಇದು ಚೆನ್ನಾಗೈತೆ ಥ್ಯಾಂಕ್ಸ್ ಬ್ಯಾಗು. ಯಾವುದೇ ಬ್ರ್ಯಾಂಡೆಡ್ಗಿಂತ ಇದೇನು ಕಡಿಮೆ ಇಲ್ಲ, ಸೊ ಆರಾಮಾಗೆ ಕೊಡ್ಬೋದು ಇದಕ್ಕೂ. ಆದರೆ ಬಟ್ಟೆ ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ, ಆದರೆ ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ಲೈಫ್ ಎಷ್ಟು ದಿವಸ ಬರುತ್ತೆ ಅಂತ. ಅವಾಗ ಟ್ಯಾಂಕ್ ಬ್ಯಾಗು ಗಾಡಿಯಲ್ಲಿ ಇಟ್ಟು ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಸೈಜ್ ಹೆಂಗೈತೆ ಏನಂತ. ಗಾಡಿಯಲ್ಲಿ ಇಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಎಷ್ಟು ಸೈಜ್ ಬರುತ್ತೆ, ಅವಾಗೆ ದೊಡ್ಡದಾಯ್ತಾ ಇಲ್ಲ ಚಿಕ್ಕದಾಯ್ತಾ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ನೋಡಿ, ಫುಲ್ಲಿ ಲೋಡೆಡ್ ಟ್ಯಾಂಕ್ ಬ್ಯಾಗು. ಟ್ಯಾಂಕ್ ಮೇಲೆ ಮಡಗಿದ್ದೀನಿ ನೋಡಿ, ಎಲ್ಲ ಫುಲ್ ಲೋಡ್ ಮಾಡಿದ್ದೀನಿ. ಇವಾಗ ಗೊತ್ತಾಗುತ್ತೆ ಸೈಜ್ ಎಷ್ಟು ಬರುತ್ತೆ ಇದು ಟ್ಯಾಂಕ್ ಬ್ಯಾಗು. ನಿಮ್ಮ ಗಾಡಿಗೆ ಶೂಟ್ ಆಗುತ್ತೋ ಇಲ್ವೋ ಅಂತ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ನೋಡಿ, ಇದೇ ನಮ್ಮ ಗಾಡಿ ಐರಾವತ, ಇದರಲ್ಲೇ ನಾನು ರೈಡ್ ಮಾಡೋದು. ಓಕೆ, ನನ್ನ ಗಾಡಿಗೆ ಓಕೆ ಆಯಿತು. ಇದು ಅಷ್ಟು ದೊಡ್ಡದಾಗಿ ಏನು ಇಲ್ಲ. ಇದು ಮ್ಯಾಗ್ನೆಟು ಸ್ಟ್ರಾಂಗಾಗಿ ಹಿಡ್ಕೊಂಡು ಐತೆ, ಇದ್ರೇನು ಸೇಫ್ಟಿಗೆ ಸ್ಟ್ರ್ಯಾಪ್ ಯೂಸ್ ಮಾಡಿದ್ರೆ ಬೆಟ್ರು. ನನ್ನ ಗಾಡಿಗೆ ಓಕೆ ಟ್ಯಾಂಕ್ ಬ್ಯಾಗು.